ಹಲೋ ಗೈಸ್, ಬ್ಯಾಕ್ ಟು ಮೈ ಅನದರ್ ಲಾಂಗ್ ವಿಡಿಯೋ. ಇವತ್ತು ಏನಪ್ಪ ಏನಾಯಿತು, ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ, ಭಾಳ ದಿನ ಆಯಿತು ವೀಡಿಯೋ ಮಾಡಿ. ಆದರೆ ಇವಾಗ ಏನೋ ಒಂಥರ ಫ್ರಾಡ್ ಆಗಿದೆ. ಅದು ಓಲೋದಲ್ಲಾಗಿದೆ. ಓಲೋದವ್ರು ಮಾಡಿದ್ರೋ ಇಲ್ಲ KFC ಅವ್ರು ಮಾಡಿದ್ರೋ ಗೊತ್ತಾಗ್ತಾ ಇಲ್ಲ. ಆದರೂ ಒಂದು ಆರ್ಡರ್ ಮಾತ್ರ ಫ್ರೀಯಾಗಿ ಹಾಕ್ಬಿಟ್ಟು ಬಂದಿದ್ದೀನಿ. ಅದು ಏನಾಯ್ತಪ್ಪ ಕತೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡಿರಿ. ನಾವು ಹಾಕೋ ಒಂದೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಆ ವಿಡಿಯೋ ಅದು ಏನಾಯಿತು ಅಂತ ಚರ್ಚೆ ಮಾಡೋಣ. ಗೈಸ್, ಏನಾಯಿತು ಅಂದರೆ ಒಂದು KFC ಹತ್ರ ನನಗೆ ಒಂದು ಆರ್ಡರ್ ಬೀಳ್ತು ಓಲೋದಲ್ಲಿ, ಫುಡ್ ಡೆಲಿವರಿ. ನಾನೇನು ಮಾಡಿದೆ, ಓಕೆ ಅಂದ್ಬಿಟ್ಟು ಹೋಗಿ ಎತ್ತಿ ಡ್ರಾಪ್ ಮಾಡಿ ಕೊಟ್ಬಿಟ್ಟು ಬಂದು OTP ತಗೊಂಡು ನಾನು ಬೇರೆ ಆರ್ಡ್ರ್ ಹಾಕಬೇಕು. ಇನ್ನೊಂದು ನೆಕ್ಸ್ಟ್ ಆರ್ಡರ್ಗೆ ನಾನು ಕ್ಲಿಕ್ ಮಾಡಬೇಕಾಯ್ತು. ಆವಾಗಿಂದ ವಾಟ್ಸಪ್ಪಿಂದ ಒಂದು ಕಾಲ್ ಬರುತ್ತೆ ನನಗೆ. ಎಲ್ಲಿಂದ ಅಂದರೆ KFCಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸರ್ ನೀವು ಆರ್ಡರ್ ಇದಾಗಿ ಅಕ್ಸೆಪ್ಟ್ ಮಾಡಿ ಭಾಳ ಹೊತ್ತಾಯಿತು, ಇನ್ನೂ ಏನಕ್ಕೆ ಬಂದಿಲ್ಲ ಸರ್. ಮತ್ತು ನಾನು ಹೇಳ್ತಾ ಇದ್ದೀನಿ ಸರ್, ನಾನು ಆಲ್ರೆಡಿ ಆಕ್ಸೆಪ್ಟ್ ಕೂಡ ಮಾಡಿದ್ದೀನಿ, ಮತ್ತು ಡೆಲಿವರಿ ಕೂಡ ತಗೊಂಡಿದ್ದೀನಿ, ಮತ್ತು OTP ಕೂಡ ತಗೊಂಡಿದ್ದೀನಿ ಅಂತ ಗೈಸ್ ನಾನು ಹೇಳಿದ್ದೀನಿ. ಎಲ್ಲ ಎಕ್ಸ್ಪ್ಲೈನ್ ಕೂಡ ಕೊಟ್ಟಿದ್ದೀನಿ ಅವ್ರಿಗೆ. ಆದರೆ ಅವ್ರು ಹೇಳ್ತಾ ಇರೋದೇನೆಂದರೆ, ನಿಮ್ಮದಿಲ್ಲ ಸರ್, ಯಾವುದು ಅವ್ರ ಹೆಸ್ರೇನು ಅಂತ ಹೇಳ್ತಾ ಇದ್ದಾರೆ. ನಾನು ಆಲ್ಮೋಸ್ಟ್ ಡೆಲಿವರಿ ಮಾಡಾದ್ಮೇಲೆ ಗೈಸ್ ಓಲೋದಲ್ಲಿ ಅವ್ರ ಹೆಸರು ಬರೋಲ್ಲ, ಓನ್ಲಿ ಕಿಲೋಮೀಟರ್ಸ್ ಬರುತ್ತೆ, ಮತ್ತು ಅಮೌಂಟ್ ಎಷ್ಟು ಹಾಕಿರುತ್ತೋ ಅಷ್ಟು ಮಾತ್ರ ಅಲ್ಲಿ ತೋರಿಸುತ್ತೆ. ನಾನು ಚೆಕ್ ಮಾಡಿದೆ, ಸರಿ ಇದು ಯಾವುದು ಅಂತ. ನಾನು OTP ಅಲ್ಲಿ ಹೋಗ್ಬಿಟ್ಟು ಆರ್ಡರ್ ID ಕೊಟ್ಟಿದ್ದೀನಿ ಗೈಸ್. ನಾನು ಲಾಸ್ಟ್ 4 ಡಿಜಿಟ್ ನಂಬರ್ನು ಕೊಟ್ಟಿದ್ದೀನಿ ಅವ್ರಿಗೆ. ಕೊಟ್ಟಿದ್ರು ಕೂಡ ಅವರು ಯಾವ ID ಅದು ಇದು ಅಂತ ಏನೋ ಒಂದು ಮಾತಾಡಿದ್ರು. ಸರಿ ಏನಕ್ಕೆ ಒಂದೇ ಒಂದು ಆರ್ಡರ್ ಅಲ್ವಾ ಅಂತ. ನಂದು ಎಲೆಕ್ಟ್ರಿಕ್ ಸ್ಕೂಟಿ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಅದೇ ಪೆಟ್ರೋಲ್ ಆಗಿದ್ದಿದ್ರೆ ಪೆಟ್ರೋಲು ತುಂಬ ವೇಸ್ಟ್ ಆಗ್ತಾಯಿತ್ತು. ಸರಿ ಅಂತ ಅಂದ್ಬಿಟ್ಟು ನಾನು ಕಸ್ಟಮರ್ದು ಲೊಕೇಶನಲ್ಲಿ ವಾಟ್ಸಪ್ಪಲ್ಲಿ ಕಳಿಸ್ಕೊಂಡು, ಮೊಬೈಲ್ ನಂಬರ್ ಕಳಿಸ್ಕೊಂಡು ಹೋಗ್ಬಿಟ್ಟು ಗೈಸ್ ನಾನು ಡೆಲಿವರಿ ಮಾಡಿಬಿಟ್ಟು ಬಂದಾದಮೇಲೆ ಗೈಸ್, ನಾನು ಇವಾಗ ನಿಮ್ಗೆಲ್ಲರಿಗೂ ಏನು ಎಚ್ಚರಿಕೆ ಕೊಡ್ತೀನಿ ಅಂದರೆ, ಓಲೋದಲ್ಲಿ ಹುಷಾರಾಗಿ ಡೆಲಿವರಿ ಮಾಡಿ ಅಂತ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಯಾಕಂದರೆ ಇವಾಗ ನನಗಾಗಿರೋ ಫ್ರಾಡು ಮತ್ತು ನಿಮ್ಗೆ ಯಾರಿಗೂ ಆಗಬಾರ್ದು ಅಂತ. ಯಾಕಂದರೆ ಫುಲ್ ಆರ್ಡರ್ ನಂಬರ್ ಚೆಕ್ ಮಾಡಿ ಆಮೇಲಿಂದ ಹೋಗಿ ಡೆಲಿವರಿ ಕೊಡಿ. ಡೆಲಿವರಿ ಅಂದರೆ ಗೈಸ್ ನನಗೆ ಒಂಥರ ಕನ್ಫ್ಯೂಸ್ ಆಗ್ತಾಯಿದೆ. ನಾನು ಯಾರು ಕೊಟ್ಟನಪ್ಪ ಡೆಲಿವರಿನ? OTP ಅವ್ರಿಗೆ ಹೋಗಿದೆ. ನಾನು ಎಲ್ಲಿ ತಗೊಂಡೋಗಿ ಕೊಟ್ಟಿದ್ದೀನಿ ಗೈಸ್, ಅವ್ರಿಗೆ ಕೊಟ್ಟಿದ್ದರೆ OTP ಎತ್ಕೊಂಡಿದ್ದೀನಿ. ಫುಡ್ ಡೆಲಿವರಿದಲ್ಲಿ OTP ಕೊಟ್ಟರೆ ನನಗೆ ಆರ್ಡರ್ ಕಂಪ್ಲೀಟ್ ಆಗೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಓಲೋದವ್ರ ಮಿಸ್ಟೇಕಾ ಇಲ್ಲ KFC ಅವ್ರ ಮಿಸ್ಟೇಕ್ ಮಾಡ್ಕೊಂಡು ಇದು ಮಾಡಿದ್ದಾರೆ, ಅಸೈನ್ ಮಾಡಿದಾರಾ, ಏನು ಗೊತ್ತಾಗ್ತಾಯಿಲ್ಲ. ಇವೆಲ್ಲ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಫುಲ್ಲು ಏನೇನಾಗೈತೆ, ಏನೇನು ಮಾಡ್ಬೋದು, ಇದು ಸೊಲ್ಯೂಷನ್ ಏನು ಎಲ್ಲ ತಿಳಿಸ್ತೀನಿ. ಮತ್ತು ಹೆಂಗೆ ಓಲೋನ ಕರೆಕ್ಟಾಗಿ ಡೆಲಿವರಿ ಮಾಡೋದು, ಇದೊಂಥರ ನನಗೆ ಬೆಸ್ಟು ಎಕ್ಸಾಂಪಲ್ ಆಯಿತು. ನೆಕ್ಸ್ಟು ಕರೆಕ್ಟಾಗಿ ಡೆಲಿವರಿ ಮಾಡ್ಕೊಂಡು ಆರ್ಡರ್ ID ಕರೆಕ್ಟಾಗಿ ಇದು ಮಾಡಿ ಡೆಲಿವರಿ ಮಾಡೋದಕ್ಕೆ. ಸುಮ್ಮನೆ ಆರ್ಡರ್ ಕೊಟ್ಟ, OTP ಹೇಳ್ದ, ತಗೊಂಡೋದ, ಡೆಲಿವರಿ ಮಾರ್ಕ್ ಮಾಡ್ದ, ಬಂದ, ಆ ಥರ ಇರೋಕ್ಕೆ ಹೋಗಬೇಡಿ. ಫುಲ್ಲು ಚೆಕ್ ಮಾಡಿ, ಮತ್ತು ಅವ್ರ ಹೆಸರು ಮೇಯ್ನು ಗ್ಯಾಪ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರಿಗೆ ಏನೇನು ಡೌಟ್ ಇದ್ದರೆ ಗೈಸ್ ಓಲೋದಲ್ಲಿ KFCದಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಗೈಸ್. ಇವಾಗ ನೀವು ನೋಡ್ತಾ ಇರ್ಬೋದು, ನಂದು ಇದೆ ಓಲಾ ಸ್ಕೂಟಿ. ಇದರಲ್ಲೇ ಡೆಲಿವರಿ ಮಾಡಿಬಿಟ್ಟು ಬಂದಿದ್ದು. ಮತ್ತು ಸರಿ ಅಂತಂದ್ಬಿಟ್ಟು ಮೈಲೇಜು ಪರವಾಗಿಲ್ಲ, ಚೆನ್ನಾಗಿತ್ತು. ಈ ಥರ ಒಂದೊಂದು ಆರ್ಡ್ರೂ ಫ್ರೀಯಾಗಿ ಕೊಟ್ಟರೆ ನಾವು ಇದಕ್ಕೆ ರೆಂಟ್ ಯಾವ ಥರ ಕಟ್ಟಬೇಕು ನನಗೆ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಫ್ರೀ ಕೊಡ್ತಾ ಇರ್ತೀವಿ, ನಾವು ದುಡ್ಡು ಕೊಟ್ಬಿಟ್ಟು ತಗೊಬಂದಿರೋದು ನಾವು ದುಡಿಯೋದಕ್ಕೆ ಅಂತ ಅಂದ್ಬಿಟ್ಟು. ಆದರೆ ಇವರು ಈ ಥರ ಅಂದರೆ ಯಾರು ಮಿಸ್ಟೇಕು ಅಂತಲೂ ಗೊತ್ತಾಗ್ತಾಯಿಲ್ಲ ಗೈಸ್. ಇದೆಲ್ಲ ಸಸ್ಪೆನ್ಷನ್ ಆಗಿ ಉಳಿದೈತೆ. ಅದಕ್ಕೆ ಫಸ್ಟ್ ಆರ್ಡರ್ ID ಚೆಕ್ ಮಾಡ್ಕೊಳ್ಳಿ. ಆಮೇಲಿಂದ ಎಲ್ಲಿ ತಲುಪ್ತಾ ಇದ್ದೀನಿ, ಅವ್ರ ನೇಮ್ ಏನು, ಫುಲ್ ಚೆಕ್ ಮಾಡಿಕೊಂಡು ಗ್ಯಾಪ್ನ ಇದು ಮಾಡಿಕೊಂಡು ಆಮೇಲೆ ಡೆಲಿವರಿ ಕೊಡಿ. ಯಾಕಂದರೆ ಸುಮ್ಮನೆ ಕೊಟ್ಬಿಟ್ಟು ಬಂದರೆ ಇದೇ ನಂತರ ಪರಿಸ್ಥಿತಿಗೆ ಸಿಗಾಕೊಂತೀರ. ಯಾರ್ಯಾರಿಗೆ ಇದುವರೆಗೂ ವೆಯ್ಟ್ ಮಾಡಿ. ಇದೊಂದು ಸಣ್ಣ ಇನ್ಫಾರ್ಮೇಷನ್ ಆಗಿರೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಬಾಯ್ ಬಾಯ್.